ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬರ್ರಿ ತುಂಬ ಸುಲಭವಾಗಿ ಇನ್ಸ್ಟಂಟಾಗಿ ಯಾವ ರೀತಿ ಫ್ರೆಂಚ್ ಫ್ರೈ ಮಾಡೋದು ಅಂತ ಹೇಳಿಕೊಡ್ತೇನೆ, ಬನ್ನಿ ನೋಡೋಣ. ಮೊದಲನೆಯದಾಗಿ 4 ಆಲೂಗಡ್ಡೆಯನ್ನು ತೊಳೆದು ತೆಗೆದುಕೊಂಡಿದ್ದೇನೆ. ನಂತರ ಈ ಆಲೂಗಡ್ಡೆ ಚಿಪ್ಸ್ ಮಾಡೋದು ಮಾರ್ಕೆಟ್ನಲ್ಲಿ ಸಿಗ್ತವೆ. ಇದರಲ್ಲಿ ಸ್ಟಾರ್ಚ್ ಕಂಟೆಂಟ್ ಕಡಿಮೆ ಇರುತ್ತೆ, ಅಂಥವು ನೋಡಿ ತಗೋಬೇಕು. ಅಂದ್ರೇ ಚಿಪ್ಸು, ಫಿಂಗರ್ ಚಿಪ್ಸು ಚೆನ್ನಾಗಿ ಬರ್ತವೆ. ಬನ್ನಿ ನಂತರ ಸಿಪ್ಪೆಯನ್ನು ನೀಟಾಗಿ ತೆಗೆದುಕೊಳ್ಳಬೇಕು. ವೈಟಾಗಿ ಇರುವಂಥ ಆಲೂಗಡ್ಡೆಯನ್ನೇ ತೆಗೆದುಕೊಳ್ಳಬೇಕು. ಬನ್ನಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ನಿಮ್ಮ ಮನೆಯಲ್ಲಿ ಈ ಥರ ಪ್ರಾಡಕ್ಟ್ ಇದ್ದರೆ ಇದರಲ್ಲೇ ಫಿಂಗರ್ ಚಿಪ್ಸ್ ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಯಾವ ಥರ ಕಟ್ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಚಾಕುವಿಂದ ನೋಡಿ, ವಿಡಿಯೋದಲ್ಲಿ ಯಾವ ರೀತಿ ಕಟ್ ಮಾಡ್ತಿದ್ದೀವಿ ಅದೇ ರೀತಿ ದಪ್ಪನಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿಯಾಗಿದೆ ಅಂಥೇಳಿ ಅದೇ ರೀತಿಯಾಗಿ ನೀವು ಕೂಡ ಕಟ್ ಮಾಡ್ಕೊಳ್ಳಿ. ನಂತರ ನೀಟಾಗಿ ಉದ್ದನಾಗಿ ಕಟ್ ಮಾಡ್ತಾ ಬರೋಣ ಬನ್ನಿ. ನೋಡ್ತಿದ್ದೀರಲ್ಲ ಯಾವ ರೀತಿ ಕಟ್ ಮಾಡೋದು ಅಂತ. ಹೀಗೆ ನೀವು ಕೂಡ ಕಟ್ ಮಾಡಿ, ತುಂಬ ಚೆನ್ನಾಗಿ ಬರ್ತವೆ. ಎಲ್ಲವನ್ನು ಇದೇ ರೀತಿಯಾಗಿ ಕಟ್ ಮಾಡೋಣ. ನೋಡಿ ಯಾವ ರೀತಿಯಾಗಿ ಕಟ್ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಕಟ್ ಮಾಡಿ. ಫಿಂಗರ್ ಚಿಪ್ಸು ತುಂಬ ಚೆನ್ನಾಗಿ ಬರ್ತವೆ ನೋಡಿ. ನೋಡಿ ಯಾವ ರೀತಿಯಾಗಿ ಕಟ್ ಮಾಡಿದ್ದೀವಿ ಅಂಥೇಳಿ. ಒಂದು ಪಾತ್ರೆಗೆ ನೀರೊಳಗೆ ಫಿಂಗರ್ ಚಿಪ್ಸು ಕಟ್ ಮಾಡಿರೋದು ಹಾಕೋಣ. ಅದರಲ್ಲಿ ತುಂಬ ಸ್ಟಾರ್ಚ್ ಇರ್ತದೆ. ಸ್ಟಾರ್ಚ್ ಇತ್ತು ಅಂದಾಗ ನೀವು ಫ್ರೈ ಮಾಡೋವಾಗ ಕಚ್ಕೊಂಡು ಬಿಡುತ್ತವೆ, ಎಲ್ಲ ಚೆನ್ನಾಗಿ ಬರೋದಿಲ್ಲ. ನೋಡಿ ವಿಡಿಯೋದಲ್ಲಿ ಯಾವ ರೀತಿಯಾಗಿ ತೊಳಿತಿದ್ದೀವಿ ಅಂತ ಅದೇ ರೀತಿಯಾಗಿ ನೀವು ತೊಳೆದುಕೊಳ್ಳಿ. 2 and 4 times ತೊಳೆದುಕೊಳ್ಳಿ. ಅದರಲ್ಲಿರೋ ಸ್ಟಾರ್ಚ್ ಎಲ್ಲನೂ ಹೋಗಬೇಕು ನೋಡಿ. ನೋಡಿ ಬೇರೆ ಪಾತ್ರೆಗೆ ಅದರಲ್ಲಿ ಕೂಡ ನೀರನ್ನು ಹಾಕಿ ನೀಟಾಗಿ, ಯಾಕಂದರೆ ಅದರಲ್ಲಿ ಇರೋ ಗಂಜಿ ಅಂಶ ಸಂಪೂರ್ಣವಾಗಿ ಹೋಗಬೇಕು ನೋಡಿ. ಮತ್ತೆ ಒಂದು ಪಾತ್ರೆಯಲ್ಲಿ ನೀರು ಚೇಂಜ್ ಮಾಡಿ ಹೀಗೆ ಮಾಡಬೇಕು. ಅದರಲ್ಲಿರೋ ಗಂಜಿ ಅಂಶ ಎಲ್ಲವೂ ಹೋಗಬೇಕು ನೋಡಿ. ಗಂಜಿ ಅಂಶ ಇತ್ತು ಅಂದರೆ ಫಿಂಗರ್ ಚಿಪ್ಸು ಚೆನ್ನಾಗಿ ಬರೋದಿಲ್ಲ ನೋಡಿ. ನೀಟಾಗಿ ಮೊದಲೇ ತೊಳೆದಿಟ್ಕೊಂಡ್ಬಿಡಬೇಕು. ನೋಡಿ ನೀರು ಇವಾಗ ಯಾವ ಥರ ಕ್ಲೀನಾಗಿ ಕಾಣ್ತಿದ್ದಾವೆ ಅಂತ. ಗಂಜಿ ಎಲ್ಲ ಸಂಪೂರ್ಣವಾಗಿ ಹೋಗಿದೆ ನೋಡಿ. ನೋಡ್ತಿದ್ದೀರಲ್ಲ, ನೋಡಿ ಈ ಬಾರಿ ನೀರು ಕ್ಲೀನಾಗಿ ಕರೆಕ್ಟಾಗಿ ಕಾಣ್ತಿದೆ. ಈಗ ಒಂದು ಕಾಟನ್ ಟವಲ್ಲು ಹಾಕ್ಕೊಂಡಿದ್ದೀನಿ. ಕಾಟನ್ ಟವಲ್ ಮೇಲ್ಗಡೆ ಫ್ರೆಂಚ್ ಫ್ರೈ
ಹಾಕ್ತಾ ಬರಬೇಕು. ಫ್ರೆಂಚ್ ಫ್ರೈನಲ್ಲಿರುವಂಥ ತೇವಾಂಶ ಸಂಪೂರ್ಣವಾಗಿ ಹೊರಟು ಹೋಗಬೇಕು. ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಸಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ. ಟವೆಲ್ ಮುಚ್ಚಿಬಿಟ್ಟು ನೀಟಾಗಿ ಒರೆಸೋಣ. ಒಂದು ಚೂರು ತೇವಾಂಶ ಇರಬಾರ್ದು. ನಂತರ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಕರಿಯೋದು. ನೋಡಿ, ಎಣ್ಣೆ ಮೀಡಿಯಮ್ ಆಗಿ ಕಾದಿದೆ. ಅಷ್ಟೇ, ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಟರ್ನ್ ಮಾಡ್ತಾ ಇರಬೇಕು. ಹಾಗೆ ಕಲರ್ ಚೇಂಜ್ ಆಗೋವರೆಗೂ ಟರ್ನ್ ಮಾಡ್ತಾನೇ ಇರಬೇಕು. ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊತಾವೆ. ನೋಡಿ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಮಾಡ್ತಿದ್ದೀವಿ ಅಂತ, ಅದೇ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ. ನೋಡಿ, ಎಣ್ಣೆ ಫುಲ್ ಹೀಟಾಗಿದೆ. ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಅಂತ. ಹೈ ಫ್ಲೇಮ್ನಲ್ಲಿ ಇಡಬೇಕು. ನೋಡಿ ಯಾವ ರೀತಿ ಚೇಂಜ್ ಆಗ್ತಾ ಇದೆ. ನೊರೆ ಬರ್ತಾ ಇದೆ. ನೋಡಿ, ಕಡಿಮೆ ಆಗಿದೆ ಇವಾಗ. ಹಾಗೆ ಟರ್ನ್ ಮಾಡ್ತಾ ಇರಬೇಕು. ನೋಡಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತ. ಫುಲ್ ಫ್ರೈ ಆಗಬೇಕು. ಟೀ ಟೈಮಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೋಡಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ. ನೋಡಿ ನೊರೆ ಎಲ್ಲ ಫುಲ್ ಕಡಿಮೆ ಆಗ್ತಾ ಬಂದಿದೆ. ಕಲರ್ ಚೇಂಜ್ ಆಯಿತು ನೋಡಿ. ಇವಾಗ ಆಗಿದೆ ಅಂತ ಅರ್ಥ. ಈಗ ತೆಗೆದುಕೊಂಡು ಬಿಡೋಣ ಒಂದು ಪಾತ್ರೆಗೆ. ನೋಡಿ ಯಾವ ರೀತಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಚೆನ್ನಾಗಿ ಕಾಣ್ತಿದೆ ನೋಡಿ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿಯೂ ಇರ್ತವೆ ನೋಡಿ. ಈಸಿಯಾಗಿದೆ ನೋಡಿ. ಒಂದು ಪಾತ್ರೆಗೆ ಎಲ್ಲವನ್ನು ತೆಗೆದುಕೊಳ್ಳೋಣ. ನೋಡಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಬನ್ನಿ. ನೋಡಿ ಸ್ವಲ್ಪ ಬಿಸಿ ಇದ್ದಾಗೇ ಹಾಕ್ಕೋಬೇಕು ನೋಡಿ. ಇದು ಸ್ವಲ್ಪ ಉಪ್ಪು, ತದನಂತರ ಅಚ್ಚ ಖಾರ ಪುಡಿ ಹಾಕ್ಕೋಬೇಕು ನೋಡಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಅಚ್ಚ ಖಾರ ಪುಡಿ ಹಾಕ್ಕೊತಿದ್ದೀನಿ ನೋಡಿ. ಇವು ಎರಡನ್ನು ಹಾಕಿ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳೋಣ. ನೋಡಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತ. ನೋಡಿದ್ರಲ್ವಾ ಎಷ್ಟು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಇರುವಂಥ ಫ್ರೆಂಚ್ ಫ್ರೈಸ್ನ. ನೋಡಿ ತುಂಬ ಸುಲಭವಾಗಿ ಮನೆಯಲ್ಲಿಯೇ ಮಾಡಬಹುದು. ನೀವು ಈ ಬಾರಿ ಮನೆಯಲ್ಲಿಯೇ ಫ್ರೆಂಚ್ ಫ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತುಂಬ ಈಸಿಯಾಗಿದೆ ನೋಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ಎಂಡ್ವರೆಗೂ ಯಾರೆಲ್ಲ ವಿಡಿಯೋಸ್ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.